ನೋಡಿ, ಸಿ ದ ಡಿಫರೆನ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್. ಇದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಹೊಂದಿರೋರು ಅಲ್ವಾ? ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು. ಆದರೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರಿಗೆ ಡಿಚ್ಚಿ ಹೊಡೆದು ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಸುತ್ತರಾಮ್ ಇಷ್ಟಪಡ್ತಾ ಇಲ್ಲ. ಮುಡಾ ಹಗರಣ ಬಂದಾಗ ನೀವು ಯಾರು ಅಕ್ಕಪಕ್ಕದಲ್ಲಿದ್ದ ಲೀಡ್ರುಗಳು, ರಾಜಣ್ಣನೋ, ಎಂ ಬಿ ಪಾಟೀಲೋ, ಸತೀಶ್ ಜಾರಕಿಹೊಳಿ ಅವರೋ, ಜಾರ್ಜೋ, ಮಹದೇವಪ್ಪ ಅವರೋ ಸ್ಟ್ರಾಂಗ್ ಆಗಿ ನಿಂತದ್ದು ಬಂಡೇನೆ. ಇವತ್ತು ಅದೇ ಮಾತನ್ನು ಹೇಳಿದರು. ಸಿದ್ದರಾಮಯ್ಯನವ್ರದ್ದು ಎಂತೆಂಥ ಆರೋಪ ಮಾಡಿದ್ರಿ ನೀವು. ನೋಡ್ರಿ, ಇಂಥ ಸಪೋರ್ಟ್ ಮಾಡಿದಾಗ ನಾಳೆ ಸಿದ್ದರಾಮಯ್ಯನವರು ಡಿ ಕೆಗೆ ಸಪೋರ್ಟ್ ಮಾಡದೇ ಇರ್ತಾರ? ಡಿ ಕೆಗೂ ಗೊತ್ತು ನನಗೆ ಆ ಹಿಂದ ಓಟ್ಗಳು ಬರದೇ ಇದ್ದರೆ ನಾನು ಕೇವಲ ಒಕ್ಕಲಿಗೆ ಓಟ್ಗಳನ್ನಿಟ್ಟು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ. ಅದೊಂದು ಲೀಡರ್ಶಿಪ್ ಕ್ವಾಲಿಟಿ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳಿದ್ರು ನೋಡಿ, ಅಲ್ಲೇ ಟೀಕೆ ಮಾಡ್ತಾರೆ. ಕಾಯ್ತಾ ಇದ್ರು ಅಂತ ಆಯ್ತದ್ರು ಮನೆಯೊಂದು ಮುರುಬಾಗಿಲು. ನಾನು ಅದನ್ನು ಹೇಳ್ತಾ ಇಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ದೊಡ್ಡ ನಾಯಕರಲ್ವ? ಖಂಡಿತ ನಾಯಕರು, ಮಾಸ್ ಲೀಡರ್ ಅಲ್ಲದೆ ಇದ್ದಿರ್ಬೋದು. ಆದರೆ ಬಿ ಜೆ ಪಿ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಮಾಡ್ಬೋದು. ಆದರೆ ನೀವು ನಿಮ್ಮವರನ್ನೇ ನಂಬ್ತಾ ಇಲ್ಲ ಅಂತಂದರೆ ಆಗಲ್ಲ ಅದು ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ಫೈಟ್ ಇವರು ಕೊಟ್ಟರು, ನಾನು ಆಗಬೇಕು ಅಂತ ಹೇಳಿ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಫಿಕ್ಸ್ ಆಯಿತೋ ಅವರ ಬೆನ್ನಿಗೆ ಬಲವಾಗಿ ನಿಂತರು. ಇವರ ಬಿ ಜೆ ಪಿ ಏನು ಮಾಡ್ತು, ಸಿದ್ದರಾಮಯ್ಯ ಮತ್ತು ಇವರ ನಡುವೆ ಫಿಟ್ಟಿಂಗ್ ಇಡೋಣ ಅಂತ ಪ್ರಯತ್ನ ಮಾಡುತ್ತೆ. ಮೂಡ ಬರುತ್ತೆ, ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡಲಿ ಅಂತೇಳಿ. ಬಟ್ ಫಲಿಸಲಿಲ್ಲ. ಯಾರು ಅಂದ್ಕೊಂಡಿರಲಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜೊತೆ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತ. ನಿಂತ್ಕೊಂಡು ಅವ್ರಿಗೆ ಗೊತ್ತಿದೆ ಅದು ಪಾಲಿಟಿಕ್ಸ್. ಸಿಕ್ಕ ಅವಕಾಶ ಸಿಕ್ಕಿಬಿಡ್ತು, ಆಗ್ಬಿಡೋಣ ಮುಖ್ಯಮಂತ್ರಿ ಅಂತ ಅಲ್ಲ. ಡಿ ಕೆ ಶಿವಕುಮಾರ್ಗೆ ಪಕ್ಕ ಕ್ಲಾರಿಟಿ ಇದೆ. ಸಿದ್ದರಾಮಯ್ಯನವರನ್ನು ನಾನು ಕೆಣಕಿ ಸಿದ್ದರಾಮಯ್ಯನವರಿಗೆ ಬೇಸರ ಮಾಡಿ ಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯನವರು ನೀನೇ ಮುಖ್ಯಮಂತ್ರಿ ಕಣಯ್ಯ ಅಂತ ಹೇಳಿ ಮುಖ್ಯಮಂತ್ರಿ ಆಗಬೇಕು. ಅದು ಲೀಡರ್ಶಿಪ್ ಕ್ವಾಲಿಟಿ. ನೋಡಿ, ಇನ್ನೇನಾಗುತ್ತೆ, ಇನ್ನು ಮುಂದೆ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಕೆಮ್ಮಂಗಿಲ್ಲ, ಯಾರು ಕೆಮ್ಮಂಗಿಲ್ಲ. ನಾಳ್ದು 9ನೇ ತಾರೀಕು ಸೆಷನ್ ಶುರುವಾಗುತ್ತೆ. ನೋಡಿ ಅಬ್ಬರ ಹೆಂಗಿರುತ್ತೆ ಅಂತೇಳಿ. ಕರ್ನಾಟಕದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ತನಕ ಕಿಂಗ್. ಇನ್ನು ಮುಂದೆ ಮುಡಾ ಕೇಸ್ ಚಿಂತೆ ಕಮ್ಮಿ ಆಗುತ್ತೆ. ಯಾಕಂದರೆ ವಿರೋಧ ಪಕ್ಷಗಳು ಹೇಳಿದರೆ ಇವಾಗಪ್ಪ ಡಿಸೈಡ್ ಮಾಡೋದು ಯಾರು? ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತಾರೆ. ಮುಡಾ ಕೇಸ್ನಲ್ಲಿ ನೋಟಿಸ್ ನೀಡಲು ಸಿದ್ಧತೆ ಆಗ್ತಾ ಇತ್ತು. ಈಗ ಇ ಡಿ ಕೂಡ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇ ಡಿ ಸುತ್ತಮುತ್ತ ಎಲ್ಲ ಟ್ರೈ ಮಾಡ್ತಾ ಇದೆ. ಅವರು ಕೊಟ್ಟು ನೋಡ್ತಾ ಇದೆ, ಇವರು ಕೊಟ್ಟು ನೋಡ್ತಾ ಇದೆ, ಅವರು ಕೊಟ್ಟು ನೋಡ್ತಾ ಇದೆ. ಏನಾದರೂ ಕರೆಂಟ್ ಶಾಕ್ ಆಗುತ್ತಾ, ಸಿದ್ದರಾಮಯ್ಯನವರು ಕೊಟ್ಟು ಬಿಡ್ಬೋದಾ? ಇನ್ನಷ್ಟು ಈಸಿ ಇಲ್ಲ. ಇನ್ನು ಮುಂದೆ ಇ ಡಿ ಕೂಡ ಹಿಂದೆ ಮುಂದೆ ನೋಡುತ್ತೆ ನೋಟಿಸ್ ಕೊಡೋಕ್ಕೆ. ಆಮೇಲೆ ಒಂದು ಹೈಕಮಾಂಡ್ ವೀಕ್ ಆಯ್ತು. ಈಗ ಹೆಂಗೆ ಅಂದರೆ, ಒಂದು ವೇಳೆ ಮಹಾರಾಷ್ಟ್ರ ಗೆದ್ದಿದ್ರೆ ಏನಾದರೂ ಕಾಂಗ್ರೆಸ್, ಹೈಕಮಾಂಡ್ ಸ್ಟ್ರಾಂಗ್ ಆಗ್ತಾಯಿತ್ತು, ಇವರು ಸ್ಟ್ರಾಂಗ್ ಆಗ್ತಾಯಿದ್ರು. ಆದರೆ ಹೈಕಮಾಂಡ್ಗಿಂತ ಇವರು ಸ್ಟ್ರಾಂಗ್ ಆಗ್ತಾ ಇಲ್ಲ. ನೀವು ಇದ್ದೀರಿ, ನಾವು ಇದ್ದೀರಿ, ಓಕೆ. ಈಗ ಹೈಕಮಾಂಡ್ ಕೂಡ ಇವರನ್ನು ಮುಟ್ಟಕ್ಕೆ ಬರಲ್ಲ. ಈಗ ಸಂಪುಟ ಪುನರಚನೆ ವೇಳೆ ಸಿದ್ದರಾಮಯ್ಯ ಮಾತೇ ವೇದವಾಕ್ಯ ಹೈಕಮಾಂಡ್ಗೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅಬ್ಬರ ಇನ್ನೂ ಕೂಡ ಹೆಚ್ಚಾಗತ್ತೆ. ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ 2023 ವಿಧಾನಸಭಾ ಚುನಾವಣೆಯಲ್ಲಿ 19% ಇದ್ದಂಥ BJP JDSನ ವೋಟ್ಗಳ ಪೈಕಿ 6% ವೋಟ್ಗಳನ್ನು ಪಡ್ಕೊಂಬಂದಿದ್ದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಯಾವಾಗ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಗೊತ್ತಾಯಿತು ಲೋಕಸಭಾ ಚುನಾವಣೆಯಲ್ಲಿ, ಮತ್ತೆ ಆ ವೋಟ್ JDSಗೆ ಹೋಯಿತು. JDS ಮತ್ತು BJP ನಾಗಾಲೋಟ ಮುಂದುವರಿಸಿತು ಹಳೆ ಮೈಸೂರು ಭಾಗದಲ್ಲಿ. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಆ ವೋಟನ್ನು ತಗೊಂಬಂದಿದ್ದಾರೆ. ಮುಂದೆ ಡಿ ಕೆ ಶಿ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಇವರಿಬ್ಬರ ಕಾಂಬಿನೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಇವರಿಬ್ಬರ ನಡುವೆ ಒಂದು ಫಿಟ್ಟಿಂಗ್ ಇಡೋದಕ್ಕೆ ಫಿಟ್ಟಿಂಗ್ ಅಂತಲ್ಲ, ಯಾರಾದರೂ ಮಾಡೋದು ಅದನ್ನೇ. ಅಲ್ಲ, ಕಾಂಗ್ರೆಸ್ ಬಂದರೂ ಕೂಡ BJP ಇರೋದು ಅದನ್ನೇ ಹೇಳೋದು. ಅವರಿಬ್ಬರ ನಡುವೆ ಸರಿ ಇಲ್ಲ. ಮತ್ತೊಂದು ಪಾಲಿಟಿಕ್ಸ್ ಹಂಗೆ ರೀ, ಯಾರಾದರೂ ಒಬ್ಬ ಅದನ್ನು ಸತ್ಯ ಅಂತ ಅಂದ್ಕೊಂಡ್ಬಿಟ್ರೆ ಮುಗಿದೋಯ್ತು. ಕೆಲವ್ರಿಗೆ ಹೆಂಗಿರುತ್ತೆ, ಹೌದಾ ಈ ಒಂದು ಅಪವಾದ ಬಂದಿದೆಯಲ್ಲ, ನಾವು ಕೂಡ ಅದಕ್ಕೆ ಮೆಲ್ಲ ಏನು ಸ್ವಲ್ಪ ಪುಷಪ್ ಮಾಡೋಣ, ಸಿದ್ದರಾಮಯ್ಯನವ್ರು ಏನಾದರೂ ಕೆಳಗಿಳಿದ್ಬಿಟ್ರೆ ನನಗೆ ಅವಕಾಶ ಇದೆಯಲ್ಲ, ಹಂಗೆ ಆಲೋಚನೆ ಮಾಡಿಲ್ಲ ಡಿ ಕೆ ಶಿವಕುಮಾರ್. ಈ ನಡುವೆ ಡೇ 1 ಆಗಸ್ಟ್ 10ನೇ ತಾರೀಕು ಹೇಳಿದೆ ನಾನು, CP ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದರೆ ಒಂದು ಅವಕಾಶ ಇದೆ, ಅದೃಷ್ಟ ಇದ್ದರೆ ಯೋಗೇಶ್ವರ್ ಮಂತ್ರಿ ಆಗಬಹುದು. ಅದನ್ನು ಡಿ ಕೆ ಯಾವ ಥರ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಡಿ ಕೆಗೆ ಒಂದು ಗುಣ ಇದೆ, ಏನು ಗೊತ್ತಾ? ಹೌದಪ್ಪ, ನನಗೆ ಆ ಭಾಗದಲ್ಲಿ ಬೇಕು, HDKನ CP ಯೋಗೇಶ್ವರ ಮಂತ್ರಿ ಮಾಡೋಣ,
ಮಂತ್ರಿ ಮಾಡೋಣ. ಯಾಕಂದರೆ ಸಿ ಪಿ ಯೋಗೇಶ್ವರ್ ಭಾಳ ತಾಕತ್ತವ್ರ ಮನುಷ್ಯ. ಅವರೊಂದು ಮಾತು ಹೇಳಿದರು, ನಿಮಗೆ ಯಡಿಯೂರಪ್ಪನವರೇ ಮತ್ತು ನಿಮ್ಮ ಮಗ ಸೋತ ಸಂದರ್ಭದಲ್ಲಿ ನಿಮಗೆ ಸ್ಟ್ರೆಂತ್ ಕೊಟ್ಟಿದ್ದು, ಕರೆಂಟ್ ಕೊಟ್ಟಿದ್ದು ನಾನೇ, ಅಂದರೆ ಸ್ಟ್ರೆಂತ್ ಮಾಡಿದ್ದು ನಾನೇ ಅಂತ. ಅದನ್ನು ಮುಖ್ಯಮಂತ್ರಿ ಕನಸು ಕಾಣ್ತಾ ಇರುವಂಥ ಡಿ ಕೆ ಭಾಳ ಪಾಸಿಟಿವ್ ಆಗಿ ತಗೊಂಡು ಬಾರಪ್ಪ ನೀನು ಮಂತ್ರಿ ಆಗು ಅಂತ ಏನಾದರೂ ಹೇಳಿದರೆ ಬಹುಶಃ ಒಂದು ಆಟ ಚೇಂಜ್ ಆಗುತ್ತೆ. ನೋಡಿ, ಸಿ ದ ಡಿಫರೆನ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್. ಇದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಹೊಂದಿರೋರು ಅಲ್ವಾ? ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು. ಆದರೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರಿಗೆ ಡಿಚ್ಚಿ ಹೊಡೆದು ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಸುತ್ತರಾಮ್ ಇಷ್ಟಪಡ್ತಾ ಇಲ್ಲ. ಮುಡಾ ಹಗರಣ ಬಂದಾಗ ನೀವು ಯಾರು ಅಕ್ಕಪಕ್ಕದಲ್ಲಿದ್ದ ಲೀಡ್ರುಗಳು, ರಾಜಣ್ಣನೋ, ಎಂ ಬಿ ಪಾಟೀಲೋ, ಸತೀಶ್ ಜಾರಕಿಹೊಳಿ ಅವರೋ, ಜಾರ್ಜೋ, ಮಹದೇವಪ್ಪ ಅವರೋ ಸ್ಟ್ರಾಂಗ್ ಆಗಿ ನಿಂತದ್ದು ಬಂಡೇನೆ. ಇವತ್ತು ಅದೇ ಮಾತನ್ನು ಹೇಳಿದರು. ಸಿದ್ದರಾಮಯ್ಯನವ್ರದ್ದು ಎಂತೆಂಥ ಆರೋಪ ಮಾಡಿದ್ರಿ ನೀವು ನೋಡ್ರಿ. ಇಂಥ ಸಪೋರ್ಟ್ ಮಾಡಿದಾಗ ನಾಳೆ ಸಿದ್ದರಾಮಯ್ಯನವರು ಡಿ ಕೆಗೆ ಸಪೋರ್ಟ್ ಮಾಡದೇ ಇರ್ತಾರ? ಡಿ ಕೆಗೂ ಗೊತ್ತು ನನಗೆ ಆ ಹಿಂದ ಓಟ್ಗಳು ಬರದೇ ಇದ್ದರೆ ನಾನು ಕೇವಲ ಒಕ್ಕಲಿಗ ಓಟ್ಗಳನ್ನಿಟ್ಟು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ. ಅದೊಂದು ಲೀಡರ್ಶಿಪ್ ಕ್ವಾಲಿಟಿ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳಿದ್ರು ನೋಡಿ, ಅಲ್ಲೇ ಟೀಕೆ ಮಾಡ್ತಾರೆ. ಕಾಯ್ತಾ ಇದ್ರು ಅಂತ ಆಯ್ತದ್ರು ಮನೆಯೊಂದು ಮುರುಬಾಗಿಲು. ನಾನು ಅದನ್ನು ಹೇಳ್ತಾ ಇಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ದೊಡ್ಡ ನಾಯಕರಲ್ವ? ಖಂಡಿತ ನಾಯಕರು, ಮಾಸ್ ಲೀಡರ್ ಅಲ್ಲದೇ ಇದ್ದಿರ್ಬೋದು. ಆದರೆ ಬಿ ಜೆ ಪಿ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಮಾಡ್ಬೋದು. ಆದರೆ ನೀವು ನಿಮ್ಮವರನ್ನೇ ನಂಬ್ತಾ ಇಲ್ಲ ಅಂತಂದರೆ ಆಗಲ್ಲ ಅದು ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ಫೈಟ್ ಇವರು ಕೊಟ್ಟರು, ನಾನು ಆಗಬೇಕು ಅಂತ ಹೇಳಿ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಫಿಕ್ಸ್ ಆಯಿತೋ ಅವರ ಬೆನ್ನಿಗೆ ಬಲವಾಗಿ ನಿಂತರು. ಇವರ ಬಿ ಜೆ ಪಿ ಏನು ಮಾಡ್ತು, ಸಿದ್ದರಾಮಯ್ಯ ಮತ್ತು ಇವರ ನಡುವೆ ಫಿಟ್ಟಿಂಗ್ ಇಡೋಣ ಅಂತ ಪ್ರಯತ್ನ ಮಾಡುತ್ತೆ. ಮೂಡ ಬರುತ್ತೆ ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡಲಿ ಅಂತೇಳಿ. ಬಟ್ ಫಲಿಸಲಿಲ್ಲ. ಯಾರು ಅಂದ್ಕೊಂಡಿರಲಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜೊತೆ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತ. ನಿಂತ್ಕೊಂಡು ಅವ್ರಿಗೆ ಗೊತ್ತಿದೆ ಅದು ಪಾಲಿಟಿಕ್ಸ್. ಸಿಕ್ಕ ಅವಕಾಶ ಸಿಕ್ಕಿಬಿಡ್ತು ಆಗ್ಬಿಡೋಣ ಮುಖ್ಯಮಂತ್ರಿ ಅಂತ ಅಲ್ಲ. ಡಿ ಕೆ ಶಿವಕುಮಾರ್ಗೆ ಪಕ್ಕ ಕ್ಲಾರಿಟಿ ಇದೆ. ಸಿದ್ದರಾಮಯ್ಯನವರನ್ನು ನಾನು ಕೆಣಕಿ ಸಿದ್ದರಾಮಯ್ಯನವರಿಗೆ ಬೇಸರ ಮಾಡಿ ಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯನವರು ನೀನೇ ಮುಖ್ಯಮಂತ್ರಿ ಕಣಯ್ಯ ಅಂತ ಹೇಳಿ ಮುಖ್ಯಮಂತ್ರಿ ಆಗಬೇಕು. ಅದು ಲೀಡರ್ಶಿಪ್ ಕ್ವಾಲಿಟಿ. ನೋಡಿ ಇನ್ನೇನಾಗುತ್ತೆ, ಇನ್ನು ಮುಂದೆ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಕೆಮ್ಮಂಗಿಲ್ಲ, ಯಾರು ಕೆಮ್ಮಂಗಿಲ್ಲ. ನಾಳ್ದು 9ನೇ ತಾರೀಕು ಸೆಷನ್ ಶುರುವಾಗುತ್ತೆ. ನೋಡಿ ಅಬ್ಬರ ಹೆಂಗಿರುತ್ತೆ ಅಂತೇಳಿ. ಕರ್ನಾಟಕದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ತನಕ ಕಿಂಗ್. ಇನ್ನು ಮುಂದೆ ಮುಡಾ ಕೇಸ್ ಚಿಂತೆ ಕಮ್ಮಿ ಆಗುತ್ತೆ. ಯಾಕಂದರೆ ವಿರೋಧ ಪಕ್ಷಗಳು ಹೇಳಿದರೆ ಇವಾಗಪ್ಪ ಡಿಸೈಡ್ ಮಾಡೋದು ಯಾರು, ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತಾರೆ. ಮುಡಾ ಕೇಸ್ನಲ್ಲಿ ನೋಟಿಸ್ ನೀಡಲು ಸಿದ್ಧತೆ ಆಗ್ತಾ ಇತ್ತು. ಈಗ ಇ ಡಿ ಕೂಡ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇ ಡಿ ಸುತ್ತಮುತ್ತ ಎಲ್ಲ ಟ್ರೈ ಮಾಡ್ತಾ ಇದೆ. ಅವರು ಕೊಟ್ಟು ನೋಡ್ತಾ ಇದೆ, ಇವರು ಕೊಟ್ಟು ನೋಡ್ತಾ ಇದೆ, ಅವರು ಕೊಟ್ಟು ನೋಡ್ತಾ ಇದೆ. ಏನಾದರೂ ಕರೆಂಟ್ ಶಾಕ್ ಆಗುತ್ತಾ, ಸಿದ್ದರಾಮಯ್ಯನವರು ಕೊಟ್ಟು ಬಿಡ್ಬೋದಾ? ಇನ್ನಷ್ಟು ಈಸಿ ಇಲ್ಲ. ಇನ್ನು ಮುಂದೆ ಇ ಡಿ ಕೂಡ ಹಿಂದೆ ಮುಂದೆ ನೋಡುತ್ತೆ ನೋಟಿಸ್ ಕೊಡೋಕ್ಕೆ. ಆಮೇಲೆ ಒಂದು ಹೈಕಮಾಂಡ್ ವೀಕ್ ಆಯ್ತು. ಈಗ ಹೆಂಗೆ ಅಂದರೆ, ಒಂದು ವೇಳೆ ಮಹಾರಾಷ್ಟ್ರ ಗೆದ್ದಿದ್ರೆ ಏನಾದರೂ ಕಾಂಗ್ರೆಸ್, ಹೈಕಮಾಂಡ್ ಸ್ಟ್ರಾಂಗ್ ಆಗ್ತಾ ಇತ್ತು, ಇವರು ಸ್ಟ್ರಾಂಗ್ ಆಗ್ತಾ ಇದ್ರು. ಆದರೆ ಹೈಕಮಾಂಡ್ಗಿಂತ ಇವರು ಸ್ಟ್ರಾಂಗ್ ಆಗ್ತಾ ಇಲ್ಲ. ನೀವು ಇದ್ದೀರಿ, ನಾವು ಇದ್ದೀರಿ, ಓಕೆ. ಈಗ ಹೈಕಮಾಂಡ್ ಕೂಡ ಇವರನ್ನು ಮುಟ್ಟಕ್ಕೆ ಬರಲ್ಲ. ಈಗ ಸಂಪುಟ ಪುನರಚನೆ ವೇಳೆ ಸಿದ್ದರಾಮಯ್ಯ ಮಾತೇ ವೇದವಾಕ್ಯ ಹೈಕಮಾಂಡ್ಗೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅಬ್ಬರ ಇನ್ನೂ ಕೂಡ ಹೆಚ್ಚಾಗತ್ತೆ. ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ 2023 ವಿಧಾನಸಭಾ ಚುನಾವಣೆಯಲ್ಲಿ 19% ಇದ್ದಂಥ ಬಿ ಜೆ ಪಿಯ JDSನ ವೋಟ್ಗಳ ಪೈಕಿ 6% ವೋಟ್ಗಳನ್ನು ಪಡ್ಕೊಂಬಂದಿದ್ದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಯಾವಾಗ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಗೊತ್ತಾಯಿತು ಲೋಕಸಭಾ ಚುನಾವಣೆಯಲ್ಲಿ, ಮತ್ತೆ ಆ ವೋಟ್ JDSಗೆ ಹೋಯಿತು. JDS ಮತ್ತು BJP ನಾಗಾಲೋಟ ಮುಂದುವರಿಸಿತು ಹಳೆ ಮೈಸೂರು ಭಾಗದಲ್ಲಿ. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಆ ವೋಟನ್ನು ತಗೊಂಬಂದಿದ್ದಾರೆ. ಮುಂದೆ ಡಿ ಕೆ ಶಿ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಇವರಿಬ್ಬರ ಕಾಂಬಿನೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಇವರಿಬ್ಬರ ನಡುವೆ ಒಂದು ಫಿಟ್ಟಿಂಗ್ ಇಡೋದಕ್ಕೆ ಫಿಟ್ಟಿಂಗ್ ಅಂತಲ್ಲ, ಯಾರಾದರೂ ಮಾಡೋದು ಅದನ್ನೇ. ಅಲ್ಲೇ ಕಾಂಗ್ರೆಸ್ ಬಂದರೂ ಕೂಡ BJP ವಿರುದ್ಧ ಅದನ್ನೇ ಹೇಳೋದು. ಅವರಿಬ್ಬರ ನಡುವೆ ಸರಿ ಇಲ್ಲ. ಮತ್ತೊಂದು ಪಾಲಿಟಿಕ್ಸ್ ಹೆಂಗೆ ರೀ, ಯಾರಾದರೂ ಒಬ್ಬ ಅದನ್ನು ಸತ್ಯ ಅಂತ ಅಂದ್ಕೊಂಡ್ಬಿಟ್ರೆ ಮುಗಿದೋಯ್ತು. ಕೆಲವ್ರಿಗೆ ಹೆಂಗಿರುತ್ತೆ, ಹೌದಾ ಈ ಒಂದು ಅಪವಾದ ಬಂದಿದೆಯಲ್ಲ, ನಾವು ಕೂಡ ಅದಕ್ಕೆ ಏನು ಸ್ವಲ್ಪ ಪುಷಪ್ ಮಾಡೋಣ, ಸಿದ್ದರಾಮಯ್ಯನವ್ರು ಏನಾದರೂ ಕೆಳಗೆ ಇಳಿದ್ಬಿಟ್ರೆ ನನಗೆ ಅವಕಾಶ ಇದೆಯಲ್ಲ, ಹಂಗೆ ಆಲೋಚನೆ ಮಾಡಿಲ್ಲ ಡಿ ಕೆ ಶಿವಕುಮಾರ್. ಈ ನಡುವೆ
ಡೇ 1 ಆಗಸ್ಟ್ 10ನೇ ತಾರೀಕು ಹೇಳಿದೆ ನಾನು. ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದಿರೋ ಒಂದು ಅವಕಾಶ ಇದೆ. ಅದೃಷ್ಟ ಇದ್ದರೆ ಯೋಗೇಶ್ವರ್ ಮಂತ್ರಿ ಆಗಬಹುದು. ಅದನ್ನು ಡಿ ಕೆ ಯಾವ ಥರ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಡಿ ಕೆಗೆ ಒಂದು ಗುಣ ಇದೆ, ಏನು ಗೊತ್ತಾ? ಹೌದಪ್ಪ, ನನಗೆ ಆ ಭಾಗದಲ್ಲಿ ಬೇಕು. ಎಚ್ ಡಿ ಕೆನ ಸಿ ಪಿ ಯೋಗೇಶ್ವರ ಮಂತ್ರಿ ಮಾಡೋಣ. ಯಾಕಂದರೆ ಸಿ ಪಿ ಯೋಗೇಶ್ವರ್ ಭಾಳ ತಾಕತ್ತವ್ರ ಮನುಷ್ಯ. ಅವರೊಂದು ಮಾತು ಹೇಳಿದರು, ನಿಮಗೆ ಯಡಿಯೂರಪ್ಪನವರೇ ಮತ್ತು ನಿಮ್ಮ ಮಗ ಸೋತ ಸಂದರ್ಭದಲ್ಲಿ ನಿಮಗೆ ಸ್ಟ್ರೆಂತ್ ಕೊಟ್ಟಿದ್ದು, ಕರೆಂಟ್ ಕೊಟ್ಟಿದ್ದು ನಾನೇ, ಅಂದರೆ ಸ್ಟ್ರೆಂತ್ ಮಾಡಿದ್ದು ನಾನೇ ಅಂತ. ಅದನ್ನು ಮುಖ್ಯಮಂತ್ರಿ ಕನಸು ಕಾಣ್ತಾ ಇರುವಂಥ ಡಿ ಕೆ ಭಾಳ ಪಾಸಿಟಿವ್ ಆಗಿ ತಗೊಂಡು ಬಾರಪ್ಪ ನೀನು ಮಂತ್ರಿ ಆಗು ಅಂತ ಏನಾದರೂ ಹೇಳಿದರೆ ಬಹುಶಃ ಒಂದು ಆಟ ಚೇಂಜ್ ಆಗುತ್ತೆ. ನೋಡೋಣ.